बेळगावमध्ये आणखी एक बहुकोटी गुंतवणूक फसवणूक प्रकरण उघडकीस आलंय. एपेक्स बीज कॉर्प LLP या कंपनीविरुद्ध सुमारे 160 कोटी रुपयांची फसवणूक केल्याचा आरोप असून हा तपास CIDकडे वर्ग करण्यात येणार असल्याची माहिती शहर पोलीस आयुक्त भूषण बोरसे यांनी दिली. बुधवारी बेळगावमध्ये पत्रकारांशी बोलताना त्यांनी सांगितले की 13 जुलै रोजी अशोक बिस्गुप्पी यांनी टिळकवाडी पोलीस ठाण्यात तक्रार दाखल केली असून त्यावरून गुन्हा नोंद करण्यात आलाय. तक्रारीनुसार संबंधित कंपनीने हजारो लोकांकडून गुंतवणूक घेत महिन्याला 4% व्याज देण्याचा आमिष दाखवून मोठ्या प्रमाणावर पैसा गोळा केला होता. गुंतवणूकदारांना हँड लोन करारपत्रे तसेच धनादेश देण्यात आले होते. मात्र मुदत संपल्यानंतर रक्कम परत न करता आरोपी फरार झाले आहेत असे त्यांनी सांगितले. ಶ್ರೀ ಅಶೋಕ್ ಬಿಸ್ಗುಪ್ಪಿ ಇವರು ಒಂದು ದೂರು ನೀಡಿದ್ದಾರೆ. ಅದರ ಪ್ರಕಾರ ಇವರು ಅಪೆಕ್ಸ್ ಬಿಸ್ಕಾಪ್ ಅಂತ ಒಂದು ಕಂಪನಿ ಇತ್ತು, ಅದರಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆ ಇನ್ವೆಸ್ಟ್ಮೆಂಟ್ ಕಂಪನಿದವರು ನಾವು ನಿಮ್ಮ ದುಡ್ಡು ರಿಯಲ್ ಎಸ್ಟೇಟ್ನಲ್ಲಿ ಹಾಕ್ತೀವಿ, ಶೇರ್ ಬಾಜಾರ್ನಲ್ಲಿ ಹಾಕ್ತೀವಿ ಮತ್ತು ನಿಮಗೆ 4% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಆಮಿಷ ನೀಡಿ ಇವರ ಜೊತೆಗೆ ಒಂದು ಅಗ್ರಿಮೆಂಟ್, ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಅವರಿಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ. ಈಗ ಅವರು ಕಂಪನಿ ಬಂದ್ ಮಾಡಿಕೊಂಡು ಓಡೋಗಿದ್ದಾರೆ ಅಂತ ಇವರು ಬಂದಿದ್ದಾರೆ. ಈ ದೂರು ಕಂಪನಿ ಮೇಲೆ ಮತ್ತು ಅದರದ್ದು 7 ಪದಾಧಿಕಾರಿಗಳ ಮೇಲೆ ಈ ದೂರು FIR ದಾಖಲು ಮಾಡಲಾಗಿದೆ. ಈ FIR ಬರ್ಡ್ಸ್ ಹಾಗೂ KPID ಆ್ಯಕ್ಟ್ದು ಸೆಕ್ಷನ್ನಲ್ಲಿ ಮತ್ತು BNSದು ಸೆಕ್ಷನ್ಸ್ನಲ್ಲಿ ನಾವು ತಗೊಂಡಿದ್ದೀವಿ. ಈ ಕಂಪ್ಲೇಂಟ್ನಲ್ಲಿ ಕಾಶಿನಾಥ್ ವಾಘಮಾರೆ ಇವನು ಮೇನ್ ಆರೋಪಿ ಇದ್ದಾನೆ. ಇವನ ಹೆಂಡತಿ, ಇವನ ರಿಲೇಟಿವ್ಸ್ ಮತ್ತು ಒಬ್ಬ ಗಣೇಶ್ ಭಂಡಾರೆ ಮತ್ತು ಅವನ ಹೆಂಡತಿ, ಈ ಥರ 7 ಆರೋಪಿ ಇವರು ಹೆಸರು ಕೊಟ್ಟಿದ್ದಾರೆ. ಸುಮಾರು 160 ಕೋಟಿ ಜನರಿಗೆ ಮೋಸ ಆಗಿರ್ಬೋದು ಅಂತ ಪ್ರಿಲಿಮಿನರಿ ಎಸ್ಟಿಮೇಟ್ ಇದೆ. ಇವರಿಗೆ ನಾವು ಕಂಪ್ಲೇನೆಂಟ್ಸ್ಗೆ ನಾವು ಕೇಳಿದ್ದೀವಿ, ಈಗ ಶಿವಮ್ ಅಸೋಸಿಯೇಟ್ಸ್ ಆಗಿದ ತಕ್ಷಣ ನೀವು ಯಾಕೆ ನಮಗೆ ಇನ್ಫಾರ್ಮ್ ಮಾಡಿಲ್ಲ? ಆವಾಗ ಇವರು ಹೇಳ್ತಾರೆ, ನಾವು ಆವಾಗ ಅವರಿಗೆ ಅವ್ರ ಹತ್ರ ಹೋಗಿದ್ದೀವಿ, ಕೆಲವರಿಗೆ ಅವರು ದುಡ್ಡು ವಾಪಸ್ ಕೊಡ್ತಾಯಿದ್ರು, ಅದಕ್ಕೋಸ್ಕರ ನಾವು ದುಡ್ಡು ನೀಡಿಲ್ಲ. ಕೆಲವರಿಗೆ ದುಡ್ಡು ಕೊಟ್ಟು ಬಾಕಿಯವರಿಗೆ ಕೊಟ್ಟಿಲ್ಲ, ಈಗ ಓಡೋಗಿದ್ದಾರೆ ಅಂತ ಹೇಳಿದ್ದಾರೆ. ಈ ಕೇಸ್ 50 ಕೋಟಿಗಿಂತ ಜಾಸ್ತಿ ಇರೋದ್ರಿಂದ CIDಗೆ ವರ್ಗಾವಣೆಗೆ ನಾವು ಪತ್ರವ್ಯವಹಾರ ಮಾಡಿದ್ದೀವಿ. ಅಲ್ಲಿವರೆಗೆ ನಮ್ಮ ತನಿಖೆ ನಡೀತಾ ಇದೆ. ಈ ಬ್ಯಾಂಕ್ ಅಕೌಂಟ್ ಆಗಲಿ, ಅವ್ರದ್ದು ಸ್ಟಾಕ್ ಎಕ್ಸ್ಚೇಂಜ್ದು ಅಕೌಂಟ್ಸ್ ಆಗಲಿ, ಅದರ ಮೇಲೆ ಪರಿಶೀಲನೆ ಮಾಡಿಕೊಂಡು ಜನರದು ಎಷ್ಟು ದುಡ್ಡು ನಮಗೆ ಫ್ರೀಸ್ ಮಾಡೋಕ್ಕೆ ಸಾಧ್ಯ ಇದೆ ಅದು ನಾವು ಮಾಡ್ತೀವಿ. ಈಗ ಅವರು ಮುಂಬೈ ಟು ದುಬೈ ಹೋಗಿದ್ದಾರೆ ಸರ್. ಈ ಮುಂಬೈದಿಂದ ದುಬೈ ಹೋಗಿದ್ದಾರೆ. ಅವ್ರ ಫ್ಲೈಟ್ ಟಿಕೆಟ್ ಎಲ್ಲ ಸಿಕ್ಕಿದೆ. ಅವರು ಹೋಗಿದ್ದು ಫ್ಲೈಟ್ ಟಿಕೆಟ್ ಅಲ್ಲೇನ ಅದು ನಾವು ನಮ್ಮ ಏನು ಕಾನೂನಿ ಕ್ರಮ ಜರುಗಿಸಬೇಕು ಅದೆಲ್ಲ ನಾವು ತಗೊಳ್ತಾ ಇದ್ದೀವಿ. ನಾವು ಸುದ್ದಿನೂ ಮಾಡಿದ್ದೇವೆ. ಬಟ್ ನಿಮ್ಮಲ್ಲಿ ಒಂದು ಇದಿದೆ, ಎಲ್ಲ ಚಾನಲ್ಗಳು TV ನೋಡ್ತಿರ್ತೇವೆ. ಬಟ್ ನಿಮ್ಮ ಸುದ್ದಿ ಬಂದಿದ್ದಾಗ ಮೊದಲು ಹೇಳ್ತಾ ಇದ್ರು, ಅದ್ರ ಮೇಲೆ ಆ್ಯಕ್ಷನ್ ಮಾಡ್ತಾ ಇದ್ದೆ. ಇತ್ತಿತ್ತಲಾಗ ಅದು ಆಗ್ತಾನೆ ಇಲ್ಲ. ಯಾಕೆಂದ್ರೆ ನಿಮ್ಮ ನ್ಯೂಸ್ ಅವ್ರು ಏನು ಮಾಡ್ತಾರೆ ಅಂತ ಆಗ್ತಾ ಇಲ್ಲ. ಯಾಕಂದರೆ ಶಿವಮ್ ಅಸೋಸಿಯೇಟ್ ಮಾಡಿದರೆ ಭಾಳ ಅಪ್ರಿಷಿಯೇಟ್ ಮಾಡಿದ್ವಿ ನಾವು. ಅದೇ ಥರ ನೀವು 4 ಕಂಪ್ನಿಗಳಿದಾವೆ, ಅದ್ರ ಮೇಲೆ ಯಾಕೆ ಮಾಡ್ತಾ ಇಲ್ಲ? ಅದ್ರ ಮೇಲೆ ಅದಕ್ಕೆ ತೊಗೊಂಡಂಥ ಇಚ್ಛಾಶಕ್ತಿ ಉಳಿದ್ರ ಮೇಲೆ ಹಾಕಿಲ್ಲ ಅಂತೇಳಿ ಎಲ್ಲರ ಮೇಲೆ ಮಾಡ್ತೀವಿ. ಇದರಲ್ಲಿ ಸುವೋಮೋಟೋ ನನಗೆ ಕ್ರಮ ತಗೊಳ್ಳೋಕ್ಕೆ ಆಗಲ್ಲ. ಸುವೋಮೋಟೋ ಪೊಲೀಸ್ FIR ಮಾಡಿದ ತಕ್ಷಣ ಹೈಕೋರ್ಟ್ನಲ್ಲಿ ಹೋಗಿ ಸ್ಕ್ವಾಶ್ ಆಗುತ್ತೆ. ನಾವು ನಮ್ಮ ವರದಿ ಸ್ಕ್ಯಾಮ್ ಸೆಲ್ಗೆ ಕೊಡ್ತೀವಿ. ಅದು ಅಲ್ಲಿಂದ ವಿಚಾರಣೆ ಮಾಡಿದ ಮೇಲೆ ಅಲ್ಲೇನು ಕಂಟೆಂಟ್ ಸಿಕ್ಕಿದ ಮೇಲೆ ನಮಗೆ FIR ಮಾಡೋಕ್ಕಾಗುತ್ತೆ. ಜನರು ನಮ್ಗೆ ಹತ್ರ ಬಂದರೆ ನಾವು ತಕ್ಷಣ ತಗೊಳ್ಳೋಕ್ಕೆ ರೆಡಿ ಇದ್ದೀವಿ. ಮಾರುತಿನಲ್ಲಿ ಅದೇ ಆಗಿದೆ. ಈಗ 2 ಆರೋಪಿ ಕೂಡ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಜನ ಮುಂದೆ ಬರಬೇಕು. ಸುವೋಮೋಟೋ ಮಾಡೋಕ್ಕೆ ಆಗಲ್ಲ, ಅದು ಪ್ರಾಬ್ಲಮ್ ಇದೆ. ಮಾಡಿದರೆ ಅವರಿಗೆ ಕ್ರಿಮಿನಲ್ಗೆ ಅನುಕೂಲ ಆಗುತ್ತೆ. FIR ಕ್ವಾಶ್ ಆಗೋಯ್ತು ಅಂದರೆ ಮುಂದೆ ಮ್ಯಾಟರ್ ನಿಂತು ಹೋಗುತ್ತೆ. ನೀವು ಕೂಡ ಸಾಕಷ್ಟು ಜನ ಮದುವೆ ಮಾಡಿಸ್ಕೊಂಡ್ರು, ಭಾಳ ಜನ ಇನ್ನೂ ಹೂಡಿಕೆ ಮಾಡೋದ್ರಲ್ಲಿ ಇದೆ. ಅಂಥವ್ರಿಗೆ ಏನು ನಾವು ಬರ್ಡ್ಸ್ ಆ್ಯಕ್ಟ್ದು ಪ್ರೊವಿಷನ್ಸ್ ಬಗ್ಗೆ, ಫ್ರಾಡ್ ಹೇಗೆ ಆಗುತ್ತೆ ಅದ್ರ ಬಗ್ಗೆ ಒಂದು ಪ್ಯಾಂಪ್ಲೆಟ್ ಮಾಡಿದ್ದೀವಿ. ಈಗ ಎಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ ಅಲ್ಲಿ ಆ ಕಚೇರಿಗೆ ಆ ಪ್ಯಾಂಪ್ಲೆಟ್ ನಾವು ಕಳಿಸ್ತಾ ಇದ್ದೀವಿ. ಕಡ್ಡಾಯವಾಗಿ ನಿಮ್ಮ ಸಿಬ್ಬಂದಿಗೆ ಕೊಡಿ. ನಾವೇನು ನೋಡ್ತಾ ಇದ್ದೀವಿ, ಜನರಲ್ಲಿ ನಮ್ಮಲ್ಲಿ ಈ MLR IC ಇದೆ, ಅಲ್ಲಿ ರಿಟೈರ್ ಆಗ್ತಾರೆ. ಆ ರಿಟೈರ್ಮೆಂಟ್ದು ಏನು ದುಡ್ಡು ಬರುತ್ತೆ ಅವರು ಯೋಚನೆ ಮಾಡ್ತಾರೆ, ಇವನ್ನು ಇನ್ವೆಸ್ಟ್ಮೆಂಟ್ ಸ್ಕೀಮ್ನಲ್ಲಿ ಹಾಕಿದರೆ ನಮಗೆ ಸ್ವಲ್ಪ ಪೋಸ್ಟ್ ರಿಟೈರ್ಮೆಂಟ್ ಲೈಫ್ ಈಸಿಯಾಗಿ ಆಗುತ್ತೆ ಅಂತ. ಅಲ್ಲಿ ಅವರಿಗೆ ಧೋಖ ಆಗ್ತಾಯಿದೆ. ಅವರು 4 ಮಂದಿಗೆ ಕೇಳ್ತಾರೆ, ನೀವು ಎಲ್ಲಿ ಹಾಕಿದ್ದೀರಪ್ಪ? ಅವರು ಹೇಳ್ತಾರೆ, ನಾವು ಇಲ್ಲಿ ಹಾಕಿದ್ದೀವಿ. ಆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಏನಿದೆ ಅದರಿಂದ ಆಗ್ತಾಯಿದೆ. ಸ್ವಲ್ಪ ಇವರಿಗೆ ಆ 4% ಪರ್ ತಿಂಗಳು ಆ ಅಟ್ರಾಕ್ಷನ್ ಆಸೆ ಏನಿದೆ ಅದರಿಂದ ಕೂಡ ಸ್ವಲ್ಪ ಹಿಂಸೆ ಆಗ್ತಾಯಿದೆ.
ಸೊ ನಾವೆಲ್ಲ ಗವರ್ಮೆಂಟ್ ಇಲಾಖೆ ಆರ್ಮಿ ಅವರಿಗೆ ಪತ್ರ ಬರೆದುಕೊಂಡು ಆ ಪ್ಯಾಂಪ್ಲೆಟ್ ಕೊಡ್ತಾ ಇದ್ದೀವಿ. ವಾಟ್ ಈಸ್ ದ ಕಾಮನ್ ಮೋಡಸ್? ನಮ್ಮ ಸ್ಕ್ಯಾಮ್ ಸೆಲ್ ಇದೆ, ಅಲ್ಲಿ ಬಂದವರು ವಿಚಾರಣೆ ಮಾಡ್ಬೋದು. ಅಥವಾ ನಮ್ಮ 112ಗೆ ಕೂಡ ನಾವು ನಮ್ಮ ಆನ್ಲೈನ್ ಕರೆ ಮಾಡಿದರೆ ಅಲ್ಲಿ ಕೂಡ ನಾವು ಅವರಿಗೆ माहिती ನೀಡಬಹುದು. या प्रकरणात 50 कोटी रुपयांपेक्षा अधिक फसवणुकीचा आरोप असल्याने नियमानुसार तपास CIDकडे वर्ग करण्यात येणार आहे. फरार आरोपींचा लवकरच शोध घेऊन कायदेशीर कारवाई केली जाईल असेही आयुक्तांनी स्पष्ट केले. विनोद कोलकार, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.